ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ಶ್ರೇಷ್ಠ ಕೋಪ ಮಾಡಿಕೊಂಡು ಭಾಗ್ಯ ಎಲ್ಲದಕ್ಕೂ ಭಾಗ್ಯ ಅಂತಲೇ ಇರ್ತಾರೆ. ಅವಳಿಗೆ ಎಲ್ಲ ಗೊತ್ತಿರೋ ಥರ ಆಡ್ತಾರೆ. ಅವಳಿಗೆ ಕಂಪೇರ್ ಮಾಡಿ ಈ ಮನೆಯವರೆಲ್ಲರೂ ಸೇರಿಕೊಂಡು ನನ್ನನ್ನು ಸಾಯಿಸ್ತಾ ಇದ್ದಾರೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪೂಜಾ ಕೂಡ ಬರ್ತಾಳೆ. ಏನೋ ಗೊನುಗ್ತಾ ಇರೋ ಆಗಿದೆ ಅಂದಾಗ ನಾನು ಏನಾದರೂ ಗೊನುಗ್ತೀನಿ, ನೀನು ಯಾಕೆ ಇಲ್ಲಿ ಬಂದು ಕೊಂಕ್ ಮಾತಾಡ್ತಿದೀಯ ಅಂದಾಗ ಅದು ನಿನಗೆ ಶ್ರೇಷ್ಠ ಕೊಂಕ್ ಮಾತಾಡ್ತೀನ, ನಿನಗೆ ಎದ್ರುಕೊಂಡು ಕೊಂಕೆಲ್ಲ ಮಾತಾಡೋಲ್ಲ, ನಾನು ಡೈರೆಕ್ಟಾಗೇ ಹೇಳ್ತಿದ್ದೀನಿ. ಇವಾಗ ಗೊತ್ತಾಗಿರಬೇಕು ಅಲ್ವಾ ನಿನಗೆ ಮನೆ ಏನು ಸಂಸಾರ ಏನು ಅಂತ. ಸಂಸಾರದಲ್ಲಿ ಬರೀ ಬರ್ತ್ಡೇ ಕೇಕ್ ಕಟ್ ಮಾಡೋದು ಸರ್ಪ್ರೈಸ್ ಕೊಡೋದು ಬರೀ ಇದೇ ಇರುತ್ತೆ ಅಂದ್ಕೊಂಡಿದ್ದೆ ಅಲ್ವಾ ಅಂದಾಗ ನಾನು ಯಾವಾಗ ನಿನಗೆ ಆ ಥರ ಹೇಳಿದ್ದೆ ಅಂದಾಗ ಹೇಳೋದೇನು ನೀನೇ ಬೆಕ್ಕಿಗೆ ಬಾಲ ಸುಟ್ಟಿರೋ ಹಾಗೆ ಓಡಾಡ್ತಾ ಇದ್ದೆ ಅಲ್ವಾ, ಅದನ್ನ ಅಂದ್ಕೊಂಡು ಹೇಳ್ದೆ ಅಪ್ಪ ಅಂತ ಹೇಳಿದಾಗ ಪೂಜಾ ನಿಂದು ಅತಿ ಆಯಿತು ಪೂಜಾ ಅಂತ ಶ್ರೇಷ್ಠ ಹೇಳ್ತಾಳೆ. ನಂದು ಅತಿ ಆಗೋದಿರಲಿ, ಇವತ್ತು ಪೂಜೆಯಲ್ಲಿ ನೀನೇನಾದರೂ ಎಡವಟ್ಟು ಮಾಡಿದರೆ ಹೋಗೋದು ಬಾವಂದು ಮರ್ಯಾದೆನೇ. ಅವ್ರ ಮರ್ಯಾದೆ ಹೋದರೆ ಗೊತ್ತಲ್ಲ, ಇವಾಗ ಆಗಿರೋದು ಬೇಕು, ಅವಾಗ ಇನ್ನೇನಕ್ಕೂ ಬೇಡ ಶ್ರೇಷ್ಠ, ಅವರೇ ಮನೆಯಿಂದ ಆಚೆ ಹಾಕ್ತಾರೆ, ಆ ಥರ ಗತಿ ಬರುತ್ತೆ ನಿನಗೆ ಅಂತ ಪೂಜಾ ಹೇಳ್ತಾಳೆ. ಪೂಜಾ ಏನು ಎದುರಿಸ್ತಾ ಇದೆಯಾ ಅಂದಾಗ ಇಲ್ಲಪ್ಪ, ಇವತ್ತು ಪೂಜೆಗೆ ನೈವೇದ್ಯ ಮಾಡೋದು ಇದೆ ಅಲ್ವಾ, ಅದು ದೊಡ್ಡ ಜವಾಬ್ದಾರಿ, ಅದು ಇವತ್ತು ನಿನ್ನ ಮೇಲಿದೆ. ಏನಾದರೂ ಎಡವಟ್ಟು ಮಾಡಬೇಕು ಶ್ರೇಷ್ಠ, ಅಂದರೆ ಇವತ್ತು ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾರೆ ಅಲ್ವಾ, ಅವಾಗ ನೀನೇನಾದರೂ ಎಡವಟ್ಟು ಮಾಡಿದರೆ ಅನ್ಕೋ ಲತ್ತಣಿಕೆ ಗೊತ್ತು ಅಲ್ವಾ, ಅಂದರೆ ಚಪಾತಿ ಮಾಡ್ತಾರೆ ನೋಡು, ಆ ಲತ್ತಣಿಕೆ ತಗೊಂಡು ಕುಸ್ಮತೆ ಕಟಕಟ ಅಂತ ಕಟಿತಾ ಇರ್ತಾರೆ ಅಂತ ಪೂಜಾ ಎದುರಿಸ್ತಾ ಇರ್ತಾಳೆ. ಈ ಕಡೆ ಶ್ರೇಷ್ಠಗೂ ಕೂಡ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ನೋಡು ಶ್ರೇಷ್ಠ, ಇವತ್ತೇನು ಮಾಡ್ತೀಯಾ, ನೈವೇದ್ಯ ಹೇಗೆ ಮಾಡ್ತೀಯಾ, ಯಾವ ಹೋಟೆಲಿದ್ದ ಆರ್ಡರ್ ಮಾಡ್ತೀಯಾ, ಎಲ್ಲನೂ ಯೋಚನೆ ಮಾಡು ಅಂದಾಗ ಹೋಗೆ ನಾನು ಇವತ್ತು ಯಾವ ನೈವೇದ್ಯನೂ ಕೂಡ ಮಾಡೋಲ್ಲ ಅಂತ ಶ್ರೇಷ್ಠ ಹೇಳಿದಾಗ ನೀನು ಮಾಡೋಲ್ಲ ಅಂದಿದ ತಕ್ಷಣ ಇಲ್ಲಿರೋರೆಲ್ಲರೂ ನೀನು ಬಿಟ್ಬಿಡ್ತಾರ ಅಂತಾರೆ. ಏನು ನೀನು ಇಲ್ಲಿ ಎದುರಿಸಿ ಮಜಾ ತಗೊಳಕ್ ಬಂದಿದೀಯ ಅಂದಾಗ ಏನಿಲ್ಲಪ್ಪ, ಇರೋದನ್ನ ಹೇಳಿದ್ದೀನಿ ಅಷ್ಟೇ, ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು, ಇವತ್ತಿದೆ ಕಣೆ ಶ್ರೇಷ್ಠ ನಿನಗೆ ಅಂತ ಹೇಳ್ಬಿಟ್ಟು ಪೂಜಾ ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ತಾಂಡವ್ ಕೂಡ ಬರ್ತಾನೆ. ನೋಡು ತಾಂಡವ, ಪೂಜೆ ಹೇಗೆ ಮಾತಾಡಿ ಹೋಗ್ತಾಳೆ ಅಂದಾಗ ಅಮ್ಮ ತಾಯಿ ನಾನು ನಿನಗೆ ಅದನ್ನೇ ಹೇಳೋಕೆ ಬಂದೆ, ಏನದು ಆನ್ಲೈನ್ ಆರ್ಡರ್ ಅಂತ ಎಲ್ಲ ಮಾತಾಡ್ತಾ ಇದ್ರಿ, ನೈವೇದ್ಯ ಯಾರಾದರೂ ಆನ್ಲೈನಿಂದ ತರಿಸ್ತಾರ ಅಂದಾಗ ನಾನೆಲ್ಲಿ ಹೇಳಿದೆ, ಅವಳೇ ನನಗೆ ಟಾಂಟ್ ಮಾಡಿ ಹೋಗ್ತಾ ಇದ್ದಾಳೆ ಅಂದಾಗ ಹೌದಾ ಸರಿ ಆಯಿತು, ನೋಡು ಅಮ್ಮ ಹೇಗೆ ಹೇಳಿದರೋ ಹಾಗೆ ಚೆನ್ನಾಗಿ ನೈವೇದ್ಯ ಎಲ್ಲ ಮಾಡು, ಆ ಭಾಗ್ಯಗಿಂತ ನೀನು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ಯಾವಾಗಲೂ ಭಾಗ್ಯ ಅನ್ನೋದು ಕೇಳಿಬಿಟ್ಟು ನನಗಂತೂ ಇರಿಟೇಟ್ ಆಗಿ ಹೋಗ್ಬಿಟ್ಟಿದೆ, ನೀನಂತೂ ತುಳಿಯೋರ್ ಮುಂದೆ ಇವತ್ತು ಮಾಡಿ ತೋರಿಸ್ಬೇಕು ಶ್ರೇಷ್ಠ, ಅಷ್ಟು ಚೆನ್ನಾಗಿ ಮಾಡು ಅಂತ ತಾಂಡವ್ ಹೇಳ್ತಾನೆ. ಹಠ ಮಾಡ್ಕೊಂಡು ನಾವು ಈ ಮನೆಗೆ ಬಂದಿದ್ವಿ, ಅವ್ರ ಮುಂದೆ ನಾವು ಇವತ್ತು ಕಾಮಿಡಿ ಪೀಸ್ ಆಗೋದು ಬೇಡ ಶ್ರೇಷ್ಠ, ಪ್ಲೀಸ್ ನನಗೋಸ್ಕರನಾದರೂ ಮಾಡು ಅಂದಾಗ ಅವಳು ಕೋಪ ಮಾಡ್ಕೊಳ್ತಾಳೆ. ಪ್ಲೀಸ್ ನೀ ನನಗೋಸ್ಕರ ಮಾಡು ಅಂದಾಗ ಆಯಿತು ಬೇಬಿ ನಿನಗೋಸ್ಕರ ಮಾಡ್ತೀನಿ, ಇವತ್ತು ಯಾವುದೇ ಥರದ ತಪ್ಪು ಕೂಡ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಹಗ್ ಮಾಡ್ತಾರೆ. ಇನ್ನು ಈ ಕಡೆ ಭಾಗ್ಯ ದೇವ್ರ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇರ್ತಾಳೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅವಳು ತಾಳಿ ದೇವರಿಗೆ ಸಿಕ್ಕಾಕೊಂಡು ಬಿಡುತ್ತೆ, ಅದನ್ನ ಬಿಡ್ಸೋಕೆ ಹೋಗಿ ಭಾಗ್ಯ ತುಂಬ ಭಯ ಪಡ್ತಾ ಇರ್ತಾಳೆ. ಏನು ದೇವ್ರೆ ಈ ಥರ ಆಗ್ಬಿಡ್ತು, ಯಾವ ಕೆಟ್ಟ ಸೂಚನೆ ಮುಂದೆ ಇದೆ ಅಂತ ನನಗೆ ಹೇಳ್ತಾ ಇದೀಯ ಅಂತ ಭಾಗ್ಯ ತುಂಬ ಅಳ್ತಾ ಇರ್ತಾಳೆ. ಹಾಗೆ ಅಳ್ತಾ ಮೇಲ್ ನೋಡಿದ ತಕ್ಷಣ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಹಗ್ ಮಾಡಿರ್ತಾರೆ. ಅದು ನೋಡ್ಬಿಟ್ಟು ಭಾಗ್ಯಗೆ ತುಂಬ ಬೇಜಾರಾಗಿ ಅಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರ ಮಾವ ಕೂಡ ಬಂದ್ಬಿಟ್ಟು ಭಾಗ್ಯ ನೋಡಿ ದೇವ್ರ ಹತ್ರ ಬೇಡ್ತಾರೆ, ದೇವ್ರೆ ಈ ಮನೆಗೆ ಜೀವ ತೈದಿರೋ ಜೀವ ಅದು, ಯಾವುದೇ ಕಾರಣಕ್ಕೂ ಅವಳಿಗೆ ಮಾತ್ರ ಕಷ್ಟ ಕೊಡಬೇಡ, ನನ್ನ ಮಗಳನ್ನ ನೋಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ದೇವರಿಗೆ ಕೈ ಮುಗ್ದು ಹೋಗ್ತಾರೆ. ಈ ಕಡೆ ಭಾಗ್ಯ ಕೂಡ ಅಡುಗೆ ಮನೆಯಲ್ಲಿ ಶ್ರೇಷ್ಠ ಮತ್ತು ತಾಂಡವ ಹಗ್ ಮಾಡಿರೋದನ್ನ ನೆನ್ಪು ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಶ್ರೇಷ್ಠ ರಾಕ್ ಆಗಿ ಮೆಟ್ಲನ್ನ ಇಳ್ಕೊಂಡು ಈ ಭಾಗ್ಯ ಇದ್ದ ತಾಂಡವ್ ಕೂಡ ನನ್ನ ಮೇಲೆ ಸಿಟ್ಟಾಗಿದ್ದಾನೆ, ಯಾವಾಗ ನೋಡಿದ್ರು ಭಾಗ್ಯ ಅಂತಲೇ ಇರ್ತಾರೆ, ಏನಾದರೂ ಮಾಡಬೇಕು, ಆ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮ ಬಿಡಬಾರ್ದು ಅಂತ ಅಡುಗೆ ಮನೆಗೆ ಬಂದುಬಿಟ್ಟು ಇಲ್ಲಿ ಭಾಗ್ಯಗೆ ಜೋರು ಮಾಡ್ತಾಳೆ. ಭಾಗ್ಯ ನಿನಗೇನಾದರೂ ಮಾನ ಮರ್ಯಾದೆ ಏನೂ ಇಲ್ವೇನೆ ಅಂದಾಗ ಯಾಕೆ ನಾಲ್ಗೆ ತುಂಬ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ ಅಂದಾಗ ಏನೇ ವಿಚಿತ್ರವಾಗಿ ಮಾತಾಡ್ತಾ ಇದೆ, ಯಾರೇ ನಿಂಗೆ ಈ ಮನೆಗೆ ಅಂದರೆ ಈ ಅಡುಗೆ ಮನೆಗೆ ಬರೋಕೆ ಹೇಳಿದ್ದು ಅಂದಾಗ ಏನು ತುಂಬ ಮಾತಾಡ್ತಿದೀಯ ಅಂದಾಗ ಫ್ಯೂಚರಲ್ಲಿ ಸೊಸೆ ಆಗೋಳು ಕಣೆ, ಇಲ್ಲಿ ಗೆಸ್ಟಾಗಿ ಬಂದಿರೋಳು, ನಿನಗೇನೆ ಅಧಿಕಾರ ಇದೆ, ನಡಿ ರೈಟ್ ಹೇಳ್ತಾ ಇರು ಅಂದಾಗ ಏನು ತುಂಬ ಮಾತಾಡ್ತಾ ಇದೆಯಲ್ಲ, ಕಷಾಯ ಏನಾದರೂ ಮಾಡಿಕೊಡ್ಲ ಅಂದಾಗ ಮೊದಲು ಇಲ್ಲಿದ್ದ ರೈಟ್ ಹೇಳೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅವಾಗ ನೋಡು ನೈವೇದ್ಯ ಮಾಡೋದು ಅಂದರೆ ನೀನು ಪಾರ್ಟಿ ಮಾಡ್ದಾಗೆ ಅಲ್ಲ, ನಿನಗೆ ನನ್ನ ಮೇಲೆ ಎಷ್ಟೇ ಕೋಪ ಇರ್ಬೋದು, ಆದರೆ ಈ ಪೂಜೆ ವಿಚಾರದಲ್ಲಿ ಅದನ್ನು ಮಾಡೋದು ಬೇಡ. ನೈವೇದ್ಯ ಏನಾದರೂ ತಪ್ಪಾಯಿತು ಅಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ಏನಾದರೂ ಎಡವಟ್ಟಾಯಿತು ಅಂದರೆ ಈ ಮನೆಗೆ ಒಳ್ಳೇದಾಗೋಲ್ಲ ಶ್ರೇಷ್ಠ, ಅರ್ಥ ಮಾಡ್ಕೊ, ನಾನು ತುಂಬ ಸಮಾಧಾನದಿಂದ ಹೇಳ್ತಿದ್ದೀನಿ ಅಂದಾಗ ಏನೇ ನಿನ್ನ ಮಾತಿನ ಅರ್ಥ, ನೀನೇ ನೈವೇದ್ಯ ಮಾಡಬೇಕು ಅಂತನಾ, ನೀನೇ ನೈವೇದ್ಯ ಮಾಡಿಬಿಟ್ಟು ಮನೆಯವರೆಲ್ಲ ಹತ್ರನೂ ಹೊಗಳಿಸ್ಕೋಬೇಕು ಅಂತನಾ, ನೀನು ಡ್ರಾಮಾ ಎಲ್ಲ ಗೊತ್ತು ಕಣೆ ಅಂದಾಗ ನೋಡು ನನಗೆ ಆ ಥರ ಯಾವುದೇ ಬುದ್ಧಿನೂ ಇಲ್ಲ, ಆದರೆ ನೀನು ಇದನ್ನು ಅರ್ಥ ಮಾಡ್ಕೊಂಡಾಗ ಸಾಕು ಬಾಯಿ ಮುಚ್ಚೆ, ನಿನ್ನ ಡ್ರಾಮಾ ನನಗೆಲ್ಲನೂ ಗೊತ್ತು, ಮೊದಲು ಈ ಅಡುಗೆ ಮನೆಯಿಂದ ಹೊರಗೆ ಹೋಗು, ಫಸ್ಟ್
ಫಸ್ಟು ರೈಟ್ ಹೇಳು ಅಂದಿದ ತಕ್ಷಣ ಅದು ಆಗಲ್ಲ ಶ್ರೇಷ್ಠ ಅಂತ ಹೇಳ್ತಾ ಇರಬೇಕಾದ್ರೇ ಭಾಗ್ಯನ ಕೈ ಹಿಡ್ಕೊಂಡು ಬಂದು ಅಡುಗೆ ಮನೆಯಿಂದ ಹೊರಗೆ ಹಾಕ್ತಾಳೆ. ಏ ಭಾಗ್ಯ, ನಾನು ಈ ಮನೆ ಸೊಸೆ ಕಣೆ, ತಾಂಡವ್ ಹೆಂಡ್ತಿ, ಈ ಅಡುಗೆ ಮನೆಯೂ ಕೂಡ ನಂದೆ, ನೀನೇನಿದ್ರು ಬರೀ ಇಲ್ಲಿ ಅತಿಥಿ ಅಷ್ಟೇ. ಏನು ಹೇಳು, ಅತಿಥಿ. ಏನಾದರೂ ಬೇಕು ಅಂದರೆ ಈ ಮನೆ ಸೊಸೆ ಆಗಿ ನನ್ನನ್ನು ಅಥವಾ ಈ ಮನೆಯವ್ರನ್ನ ಕೇಳಬೇಕೆ ಹೊರ್ತು ಏನಾದರೂ ಅಧಿಕ ಪ್ರಸಂಗ ಮಾಡೋಕೆ ಬಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಲ್ಲ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾಳೆ. ಅದು ಆಗಲ್ಲ ಶ್ರೇಷ್ಠ ಅಂದಾಗ, ಏ ಸಾಕು ಬಾಯಿ ಮುಚ್ಚೆ, ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ, ನಿಂಗೆ ಯಾವಳಿಗೆ ಬೇಕು ನಿನ್ನ ಈ ಲೆಕ್ಚರು, ಏನು ಒಂದೆರಡು ಅಕ್ಷರ ಇಂಗ್ಲೀಷ್ ಕಲ್ತಿದೀಯ ಅಂತ ನೀನೇನು ಎಲಿಜಿಬಲ್ ಆಗೋಲ್ಲ. ತಾಂಡವ್ ಹೇಳ್ದಾಗೆ ನೀನು ಯಾವತ್ತಿದ್ರೂ ದಡ್ಡಿ ಭಾಗ್ಯನೇ. ಈ ದಡ್ಡಿ ಇದ್ದ ಹೇಳ್ಸ್ಕೊಳೋ ಅವಶ್ಯಕತೆ ನನಗಿಲ್ಲ. ಏನಂದೆ ನೀನು, ನನಗೆ ಅಡುಗೆ ಮಾಡೋಕೆ ಬರೋಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು ಅಂತ ಅಲ್ವಾ? ಹಾಗೆ ನಾನು ವೆಲ್ ಎಜುಕೇಟೆಡ್, MBA ಮುಗಿಸಿದ್ದೀನಿ ಅಂತಲೂ ಇಡೀ ಜಗತ್ತಿಗೆ ಗೊತ್ತು ಅಂತ ಶ್ರೇಷ್ಠ ಹೇಳ್ತಾಳೆ. ಟಾಪ್ ಮೋಸ್ಟ್ ಕಾಲೇಜಲ್ಲಿ ಓದಿರೋಳು ನಾನು, ನಿನ್ನಂಥವಳಿಗೆ ನೈವೇದ್ಯ ಮಾಡೋಕೆ ಬರುತ್ತೆ ಅಂದಮೇಲೆ ಎಂಥ ಐ-ಫೈ ಮೀಟಿಂಗ್ನ ಅಟೆಂಡ್ ಮಾಡಿದ್ದೀನಿ, ಪಾರ್ಟೀಸ್ನ ಅಟೆಂಡ್ ಮಾಡಿದ್ದೀನಿ, ಇನ್ನು ನನಗೆ ನೈವೇದ್ಯ ಮಾಡೋಕೆ ಬರೋಲ್ವಾ? ನೋಡ್ತಾ ಇರು, ಚಿಟಿಕೆ ಹೊಡೆಯೋದ್ರಲ್ಲಿ ನೈವೇದ್ಯ ಮಾಡ್ತೀನಿ ಅಂತ ಶ್ರೇಷ್ಠ ಭಾಗ್ಯಗೆ ಹೇಳ್ತಾ ಇರ್ತಾಳೆ. ಆವಾಗ ಭಾಗ್ಯ ಸಮಾಧಾನ ಮಾಡಿಕೊಂಡು, ನೀರೇನಾದರೂ ಬೇಕಾ ಶ್ರೇಷ್ಠ ಅಂದಾಗ, ಏನು ಹೇಳ್ತಾ ಇದೀಯಾ, ಇಷ್ಟೊತ್ತು ಮಾತಾಡಿದೆ ಅಲ್ವಾ, ಅದಕ್ಕೆ ನೀರೇನಾದರೂ ಬೇಕಂತ ಕೇಳ್ತಾ ಇದ್ದೀನಿ ಅಂದಾಗ, ನೋಡು ನೀನು ದಡ್ಡಿ ಅಂದಿದ ತಕ್ಷಣ ರಕ್ತ ಕುದಿ ಮಾಡಿಕೊಂಡು ನಿನ್ನ ಹತ್ರ ಜಗಳ ಮಾಡ್ತೀನಿ ಅನ್ಕೋಬೇಡ, ಯಾಕಂದರೆ ನಾನು ಅಷ್ಟು ಇಮ್ಮೆಚೂರ್ ಅಲ್ಲ ಅಂತ ಭಾಗ್ಯ ಹೇಳ್ತಾಳೆ. ನನ್ನ ಮಾತು ಕೇಳದೆ ನೀನೇ ನೈವೇದ್ಯ ಮಾಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ, ನೀನು ಇಮ್ಮೆಚೂರು. ಸಾರಿ ಕಣಮ್ಮ, ನೀನು MBA ಕ್ಲಾಸಲ್ಲಿ ಸತ್ಯನಾರಾಯಣ ಪೂಜೆಗೆ ಹೇಗೆ ಅಡುಗೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ ಅಂತ ಹೇಳ್ಕೊಟ್ಟಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಆಯಿತು, ನೀನೇ ಅಡುಗೆ ಮನೆಯಲ್ಲಿ ತಕತಾಯಿ ಕುಣಿತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಯಾಕೆ ಅಡುಗೆ ಮನೆ ಒಳಗೆ ಬರಲಿ? ಮಾಡು, ಆದರೆ ಒಂದು ನೆನ್ಪಿಡ್ಕೋ ಶ್ರೇಷ್ಠ, ಇವತ್ತೇನಾದರೂ ಎಡವಟ್ಟಾಯಿತು ಅಂತ ಅನ್ಕೋ, ನಿನ್ನ ಮಾತ್ರ ನಾನು ಇವತ್ತು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಭಾಗ್ಯ ವಾರ್ನ್ ಮಾಡಿ ಹೋಗ್ತಾಳೆ. ನೋಡ್ತಾ ಇರು, ನೈವೇದ್ಯ ಚೆನ್ನಾಗಿ ಮಾಡಿ ಇವತ್ತು ನಿನ್ನ ಕೊಬ್ಬನ್ನ ಇಳಿಸ್ತೀನಿ. ಏನು ಇವಳು ನೈವೇದ್ಯ ಮಾಡೋದು ಒಂದು ರಾಕೆಟ್ ಸೈನ್ಸ್ ಥರ ಮಾಡ್ತಾ ಇದ್ದಾಳೆ, ನನಗೆ ಬರದೆ ಹೋದ್ರೇನೋ, ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ತಿಳ್ಕೊಳ್ತೀನಿ ಅಂತ ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ. ಏನಮ್ಮ ಶ್ರೇಷ್ಠ ಕಾಲ್ ಮಾಡಿಬಿಟ್ಟಿದ್ದೀಯ ಅಂದಾಗ, ಏನಿಲ್ಲ ಕಣೆ, ಸ್ವಲ್ಪ ಸ್ಮಾಲ್ ಡೌಟ್ ಇತ್ತು ಅಂದಾಗ, ಡೌಟ್ ಅದು ನಿನಗೆ ಅಂತ ಕೇಳ್ತಾಳೆ. ಹೌದು, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಕಣೆ, ಅಕ್ಕಿ ಎಷ್ಟು ಇಡಬೇಕು ಅಂತ ಕೇಳಿದಾಗ, ಏನು ಸತ್ಯನಾರಾಯಣ ಪೂಜೆಗೆ ಅಕ್ಕಿನ? ಅಮ್ಮ ತಾಯಿ ಅಕ್ಕಿ ಕಾಳು ಹಾಕಿಸ್ಕೊಂಡ್ಬಿಟ್ಟಿಯ ಕಣೆ, ಇವತ್ತು ರವೆದೇನಾದರೂ ಮಾಡಬೇಕು, ಅಕ್ಕಿದಲ್ಲ ಅಂತ ಹೇಳಿದ ತಕ್ಷಣ, ಹೌದಾ ಸರಿ ಅಂತ ಫೋನ್ ಕಟ್ ಮಾಡ್ತಾಳೆ. ಶ್ರೇಷ್ಠ ಫೋನಲ್ಲಿ ರವೆ ರೆಸಿಪಿನ ನೋಡ್ತಾ ಇರ್ತಾಳೆ. ಅಯ್ಯೋ, ರವೆಯಲ್ಲಿ ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಅಲ್ವಾ ಅಂತ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆ ಎಲ್ಲನೂ ಕೂಡ ಕಟ್ ಮಾಡಿ ಒಗ್ಗರಣೆನೂ ಕೂಡ ಹಾಕ್ತಾಳೆ. ಉಪ್ಪಿಟ್ಟೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು, ವಾವ್ ಸೂಪರಾಗಿ ಆಗಿದೆ ಭಾಗ್ಯ, ಇವತ್ತು ಅದು ಹೇಗೆ ಗೆಲ್ತಿ ಅಂತ ನಾನು ನೋಡ್ತೀನಿ ಅಂದ್ಬಿಟ್ಟು ಶ್ರೇಷ್ಠ ಉಪ್ಪಿಟ್ಟನ್ನು ಕೂಡ ಟೇಸ್ಟ್ ಮಾಡಿಬಿಡ್ತಾಳೆ. ಇನ್ನು ಈ ಕಡೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ದೇವ್ರ ಪೂಜೆ ಹತ್ರ ಇರ್ತಾರೆ. ಅಕ್ಕಪಕ್ಕದ ಮನೆಯವರು ಕೂಡ ಬಂದಿರ್ತಾರೆ. ಭಾಗ್ಯ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೀಯ ಅಂದಾಗ, ಪುರೋಹಿತರೆ ಎಲ್ಲನೂ ಕೂಡ ರೆಡಿಯಾಗಿದೆ ಅಂತಾರೆ. ಸರಿಯಮ್ಮ ಆಯಿತು, ಬೇಗ ಹೋಗಿ ನೈವೇದ್ಯ ತಂದಿಡು ಅಂದಿದ ತಕ್ಷಣ ಭಾಗ್ಯ ಹೋಗ್ತಾ ಇರ್ತಾಳೆ. ಆವಾಗ ಶ್ರೇಷ್ಠ ತೊಗೊಂಡು ಬಂದು, ಪುರೋಹಿತರೆ ನೈವೇದ್ಯನೂ ಕೂಡ ರೆಡಿಯಾಗಿದೆ ತಗೊಳ್ಳಿ ಅಂತ ಅಂದಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಶ್ರೇಷ್ಠ ಮತ್ತೆ ತಾಂಡವ್ ಮಾತ್ರ ನಗ್ತಾ ಇರ್ತಾರೆ. ಏನು ಕುಸುಮ ಅವ್ರೆ, ಇವಳೇನು ಇಲ್ಲಿ ಅಂದಾಗ, ನಾನು ನಮ್ಮನೆಗಿರ್ದೆ ಇನ್ನೆಲ್ಲಿ ಇರ್ತೀನಿ, ಈ ಮನೆ ಫ್ಯೂಚರ್ ಸೊಸೆಯಾಗಿ ನಾನೇ ನೈವೇದ್ಯ ಮಾಡಿದ್ದೀನಿ, ಪುರೋಹಿತರೆ ನೈವೇದ್ಯ ತೊಗೊಂಡು ಬಂದಿದ್ದೀನಿ, ನೀವಿನ್ನು ಪೂಜೆ ಸ್ಟಾರ್ಟ್ ಮಾಡಿ ಅಂದಾಗ ತಾಂಡವ್ ಫುಲ್ ಖುಷಿಯಾಗಿ, ವಾವ್ ಶ್ರೇಷ್ಠ ನೀನೇ ಎಲ್ಲದನ್ನು ಮಾಡಿದ್ಯಾ, ವಾವ್ ಸೂಪರ್ ಶ್ರೇಷ್ಠ ಅಂದಾಗ, ಹೌದು ತಾಂಡವ್, ಅತ್ತೆ ಹೇಳಿದಾಗೆ ಈ ಮನೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಲ್ವಾ, ಫ್ಯೂಚರ್ ಸೊಸೆಯಾಗಿ ಇದನ್ನೆಲ್ಲನೂ ನಿಭಾಯಿಸಬೇಕು ಅಲ್ವಾ ಅಂದಾಗ, ವಾವ್ ಸೂಪರ್ ಶ್ರೇಷ್ಠ ಅಂತ ಕ್ಲಾಪ್ಸ್ ಹೊಡಿತಾ ಇರ್ತಾನೆ ತಾಂಡವು. ಅದನ್ನೆಲ್ಲ ಮನೆಯವ್ರು ನೋಡ್ಬಿಟ್ಟು ಉರ್ಕೊಳ್ತಾ ಇರ್ತಾರೆ. ನೋಡ್ದೇನಮ್ಮ ನಿನ್ನ ಸೊಸೆ ಎಷ್ಟು ಜಾಣೆ ಆಗಿದ್ದಾಳೆ, ಒಂದು ಅವಕಾಶ ಕೊಡ್ಬೇಕಷ್ಟೇ, ಒಂದೇ ಒಂದು ಅವಕಾಶ ಅಂತ ತಾಂಡವ್ ಹೇಳ್ತಾನೆ. ಗೆಸ್ಟ್ ಭಾಗ್ಯ ಅವರೇ, ನೈವೇದ್ಯ ಮಾಡೋದ್ರಲ್ಲಿ ಎಷ್ಟು ನೆಮ್ಮದಿ ಇದೆ ಅಲ್ವಾ, 7 ಜನ್ಮದ ಪುಣ್ಯ ಇರಬೇಕು, ಇವತ್ತು ನನಗೆ ಸಿಕ್ಕಿದೆ ಅಂತ ಶ್ರೇಷ್ಠ ಭಾಗ್ಯಗೆ ಹೇಳಿ ಉರಿಸ್ತಾ ಇರ್ತಾಳೆ. ಇನ್ನು ಪೂಜೆನ ಕೂಡ ಪುರೋಹಿತರು ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಪೂಜೆನ ಮಾಡ್ತಾ ಇರ್ತಾರೆ. ಅವಾಗ ಪೂಜೆ ಮುಗಿಸ್ಕೊಂಡು ಪುರೋಹಿತರು ನೈವೇದ್ಯನ ತಗೊಂಡಿದ್ದ ತಕ್ಷಣ, ಏನು ಕುಸುಮ ಅವರೇ ಈ ಥರ ಪ್ರಮಾದ ಮಾಡಿದ್ದೀರಾ ಅಂದಾಗ, ಏನಾಯಿತು ಪುರೋಹಿತರೆ ಅಂದಾಗ, ಎಷ್ಟೋ ಮನೆಗಳಿಗೆ ಇಷ್ಟು ವರ್ಷದಿಂದ ನಾನು ಹೋಗಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ, ಯಾವತ್ತೂ ಈ ಥರ ಎಡವಟ್ಟು ಆಗಿರಲಿಲ್ಲ ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ದೇವ್ರ ಪ್ರಸಾದಕ್ಕೆ ಉಪ್ಪಿಟ್ಟು ಮಾಡೋಕೆ ಇದೇನು ಮದುವೆ ಮನೇನ ಕುಸುಮ ಅವರೇ, ಇದು ನನಗೆ ನನ್ನ ಪೂಜೆಗೆ ಸತ್ಯನಾರಾಯಣ ಸ್ವಾಮಿಗೆ ಮಾಡ್ತಾ ಇರೋ ಅವಮಾನ, ಯಾವತ್ತೂ ಈ ಥರ ನನಗೆ ಯಾರೂ ಈ ಥರ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಮನೆಯವರಿಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಪುರೋಹಿತರೆ ಏನಾಯಿತು, ನಾನು ಮಾಡಿರೋ ನೈವೇದ್ಯ ಚೆನ್ನಾಗಿಲ್ವಾ ಅಂತ ಶ್ರೇಷ್ಠ
ತಗೊಂಡು ತಿಂದ್ಬಿಡ್ತಾಳೆ. ಅವಾಗ ಇನ್ನೂ ಎಲ್ಲರಿಗೂ ಶಾಕ್ ಆಗಿ ಏನಮ್ಮ ಇದು ಪ್ರಮಾದ, ಮೊದಲೇ ಪ್ರಮಾದ ಆಗ್ತಾ ಇದೆ, ಈ ಹುಡುಗಿ ಯಾರು ಕುಸುಮ ಅವರೇ, ಈ ಥರ ಹುಡುಗಿನ ನೀವು ಸೊಸೆ ಮಾಡ್ಕೊಂಡು ಬಂದಿದ್ದೀರಾ, ಛೇ ಇಂಥ ಮನೆಗೆ ನಾನು ಯಾಕಾದರೂ ಬಂದು ಅಂತ ಪುರೋಹಿತರು ಬೈತಾ ಇರ್ತಾರೆ. ಏನಾಗಿದೆ ಪುರೋಹಿತರೆ, ಪ್ರಸಾದ ಚೆನ್ನಾಗೇ ಇದೆ ಅಲ್ವಾ, ತಿಂದು ನೋಡ್ತಾ ಇದ್ದೀನಿ ಅಲ್ವಾ, ಯಾಕೆ ಈ ಥರ ಕಿರ್ಚ್ತಾ ಇದ್ದೀರಾ ಅಂತ ಶ್ರೇಷ್ಠ ಅವ್ರಿಗೆ ಕೇಳ್ತಾಳೆ. ಛೇ ಇಂಥ ಪೂಜೆ ನಾನು ಮಾಡೋಲ್ಲ ಕುಸುಮ ಅವರೇ, ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಬರೋಲ್ಲ, ಯಾವ ಪೂಜೆನೂ ಕೂಡ ಮಾಡೋಲ್ಲ ಅಂದಾಗ ದಯವಿಟ್ಟು ಆ ಥರ ಹೇಳ್ಬೇಡಿ ಪುರೋಹಿತರೆ, ನೀವು ಪೂಜೆ ಬಿಟ್ಟೋಗ್ಬಿಟ್ರೆ ಈ ಮನೆಗೆ ಒಳ್ಳೇದಾಗಲ್ಲ ಅಂತ ಭಾಗ್ಯ ಹೇಳಿದಾಗ ಅಷ್ಟೊಂದು ಇರೋರು ನೀವೇ ನೈವೇದ್ಯ ಮಾಡಬೇಕಿತ್ತು, ಈ ಹುಡುಗಿಗೆ ಯಾಕೆ ನೈವೇದ್ಯ ಮಾಡಕ್ಕೆ ಕೊಟ್ರಿ ಎಂದಾಗ ನಮ್ಮಿಂದ ತಪ್ಪಾಗಿದೆ, ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ಹೋಗಿ ಬೇಗ ಪ್ರಸಾದ ಮಾಡ್ಕೊಂಡು ಬರ್ತೀನಿ ಎಂದಾಗ ಏನಮ್ಮ ಮಾತಾಡ್ತಾ ಇದ್ದೀಯಾ, ಪೂಜೆ ಟೈಮ್ ಮೀರೋಗೋಕೆ ಇನ್ನು 5 ನಿಮಿಷ ಮಾತ್ರ ಇರೋದು, ಇವಾಗ ನೀನು ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀಯಾ, ನೀವೇನು ಅಂದ್ಕೊಂಡಿದ್ದೀರಾ, ಇದು ನನಗೆ ಮಾಡ್ತಾ ಇರೋ ಅವಮಾನ, ಪೂಜೆ ನೈವೇದ್ಯ ಅಂದರೆ ಸುಮ್ಮನೆ ಅಲ್ಲ, ಈ ಮನೆಗೆ ಯಾವತ್ತೂ ಒಳ್ಳೇದಾಗೋಲ್ಲ ಅಂತ ಪುರೋಹಿತರು ಹೇಳಿದಾಗ ಹಾಗೆಲ್ಲ ಮಾತಾಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ಇನ್ನು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ಬರ್ತೀನಿ ಎಂದಾಗ ಹೇಗೆ ಸಾಧ್ಯ ಅಮ್ಮ, ಹೇಗೆ ಸಾಧ್ಯ ಅಂತ ಅಲ್ಲಿ ಬಂದಿರೋರು ಕೂಡ ಬೇಡ ಭಾಗ್ಯ, ಈಗ ಆಲ್ರೆಡಿ ತಪ್ಪಾಗಿದೆ, ಮತ್ತೆ ನೀನು ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗಬೇಡ, ಹೌದು ಭಾಗ್ಯ ನೈವೇದ್ಯ ಮಾಡೋದು ಬೇಡ ಬಿಡು, ಮತ್ತೆ ಏನಾದರೂ ತಪ್ಪಾದರೆ ಈ ಮನೆಗೆ ಒಳ್ಳೇದಾಗೋಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಇಲ್ಲ ನಾನು ಮಾಡ್ಕೊಂಡು ಬಂದೇ ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ. ಇದಿಷ್ಟು ಇವತ್ತಿನ ಸಂಜೆ